ಈ ನಿಟ್ಟಿನಲ್ಲಿ ಇವತ್ತು ಒಂದು ಸಣ್ಣ ಒಂದು ಈ ಪುರಸ್ಕಾರವನ್ನು ಅವ್ರಿಗೆ ನಾವು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಮತ್ತೆ ಈ ಪತ್ರಿಕೋದ್ಯಮದ್ದು ನಿಮಗೆಲ್ಲ ಗೊತ್ತಿದೆ, ನಾವೇನು ಹೆಚ್ಚು ಅದ್ರ ಬಗ್ಗೆ ಹೇಳೋದಿಲ್ಲ. ಅಂದರೆ ಇವತ್ತಿನ ಒಂದು ತುರ್ತು ಏನಿದೆ ಅಂದರೆ ಈ ಒಂದು ಮಾತನ್ನ ಹೇಳಿ ನಾನು ಅದಕ್ಕೆ ಮುಗಿಸ್ತಾ ಇದ್ದೇನೆ. ಇವತ್ತು ನಾನು ಇಷ್ಟೊಂದು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀನಿ. ಈ ಒಂದು ಸಂಜೆಯ ಶುಭ ಸಮಾರಂಭದಲ್ಲಿ ನಾನು ಒಂದು 15-16 ವರ್ಷ ಆಗಿರ್ಬೋದು ಅಷ್ಟೇ ಪತ್ರಿಕೋದ್ಯಮ ಕಾರ್ಯಕ್ರಮ. ಈ ಒಂದು ನಮ್ಮ ಹಿರಿಯರಿದ್ದಾರೆ, ನಮ್ಮ ಕೃಷ್ಣ ಸರ್ ಇದ್ದಾರೆ, ನಮ್ಮ ಹಿರಿಯರು ನಮ್ಗಿಂತ ಹೆಚ್ಚಾಗಿ ಅವರು ಪತ್ರಿಕಾ ರಂಗದಲ್ಲಿ ಸೇವೆ ಮಾಡಿದ್ದಾರೆ. ನನಗೇನೋ ಒಂದು ಸಣ್ಣದಾಗಿ ಒಂದು ಅವಕಾಶ ಕೊಟ್ಟಿರೋದು, ನನಗೊಂದು ಏನೋ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಹೆಮ್ಮೆ ಪಡ್ತಾ ಇವತ್ತು ನಾನು ಕಂಡ ಪತ್ರಿಕೋದ್ಯಮ ಅಂದರೆ ನಾನು ಪತ್ರಿಕೋದ್ಯಮಕ್ಕೆ ಪದಾರ್ಪಣೆ ಮಾಡಿ ಕೇವಲ ಒಂದು 15 ವರ್ಷ ಆಗಿದೆ. ಆದರೂ 7 ಗಿಡಗಳು ಪತ್ರಿಕಾ ರಂಗದಲ್ಲಿ ಸಾಕಷ್ಟು ನೋವುಗಳು, ಸುಖಗಳು ಮತ್ತೆ ಒಳ್ಳೆಯ ಅವಕಾಶಗಳನ್ನ ನಾನು ಪಡ್ಕೊಂಡಿದ್ದೀನಿ. ಆ ವಿಚಾರದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಪತ್ರಿಕಾ ರಂಗದಿಂದ ನಾನು ಇವತ್ತು ತಾಲೂಕು ಮಟ್ಟದಲ್ಲಿ ಗುರುತಿಸಿರುವಂಥ ಒಂದು ಅವಕಾಶ ಸಿಕ್ಕಿರೋದು ಪತ್ರಿಕೆಯಿಂದ ಮಾತ್ರ. ಎಲ್ಲೋ ಇದ್ದರೂ ನಾನು ಒಂದು ಹಳ್ಳಿಯಿದ್ದರೂ ಒಂದು ಪತ್ರಿಕಾ ರಂಗಕ್ಕೆ ಬಂದಾಗ ಯಾವ ಪತ್ರಿಕಾ ಗಾಳಿಗಟ್ಟಲೆ ಬಂದಿದ್ದಂಥ ವ್ಯಕ್ತಿಗಳು, ಯಾವುದೂ ಪತ್ರಿಕೆ ಬಗ್ಗೆ ನಮಗೇನು ಗೊತ್ತಿರಲಿಲ್ಲ. ಒಂದು ಶುಭೋದಯ ಪತ್ರಿಕೆ ಅಂತ ಒಂದು ಮೂಲಕ ನಾನು ಪತ್ರಿಕಾ ರಂಗಕ್ಕೆ ಬಂದೆ. ಅದಾದ ನಂತರ ತುಣೆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ವಿಜಯವಾಣಿ ಅಂತ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಕಷ್ಟ ನೋವುಗಳು ಅನುಭವಿಸಿದ್ದೀನಿ. ಪತ್ರಿಕಾ ರಂಗಕ್ಕೆ ಬಂದಾಗ ನನಗೆ ಸಾಕಷ್ಟು ಪತ್ರಿಕೆಗಳು ಬರೆಯೋಕ್ಕಾಗ್ತಿರಲಿಲ್ಲ, ಸ್ಟೋರಿಗಳು ಬರೆಯೋಕ್ಕಾಗ್ತಿರಲಿಲ್ಲ. ಮತ್ತು ಕೆಲವು ಯಾವ ರೀತಿ ಪ್ರೆಸ್ ಮೀಟ್ ಯಾವ ರೀತಿ ಬರೀಬೇಕು ಅಂತ ಗೊತ್ತಿರಲಿಲ್ಲ. ಅದನ್ನೆಲ್ಲ ನಮ್ಮ ಗುರು ಹಿರಿಯರು ಅಂದರೆ ನಮ್ಮ ಸೀನಿಯರ್ ಮೋಸ್ಟಿಂದ ನಾನು ಎರವಲು ಆಗಿದ್ದೀನಿ. ಭಾವಿಸ್ತಾ ಒಂದು ಉತ್ತಮವಾದ ಕೆಲಸವನ್ನು ರೋಟರಿ ಕ್ಲಬ್ ಮಾಡಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ರೋಟರಿ ಕ್ಲಬ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ತನ್ನದೇ ಆದ ರೀತಿ ಹಲವು ಪ್ರಶ್ನೆಗಳನ್ನು ಕಾಣ್ತಾ ಶುರುವಾಗಿದೆ. ನಾನು ಕಳೆದ ರಾತ್ರಿ ಸಣ್ಣ ಇದೆ AVS ಪ್ರಶಸ್ತಿ, ಅದೇ ರೀತಿ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗದ ಜೊತೆಗೆ ಪತ್ರಕಾರರು ಕೂಡ ತನ್ನ ಛಾಪನ್ನು ಯಾವುದೇ ಪ್ರತಿಫಲ ಇಲ್ಲದೆ ಕೂಡ ತನ್ನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಕೇವಲ ಪತ್ರಿಕೆಗೆ ಅವ್ರಿಗೆ ಯಾವುದೇ ಸೌಲಭ್ಯವೇ ಇಲ್ಲ, ಸೂರು ಇಲ್ಲ, ಆಸರೆ ಇಲ್ಲ, ಯಾವುದೇ ಒಂದು ಗೌರವದ ಸ್ಥಾನ ಇಲ್ಲದಿದ್ರೂ ಕೂಡ ಅವ್ರು ಎಷ್ಟೊತ್ತರಾಗಲಿ ಎಲ್ಲರಾಗಲಿ ಯಾವಾಗಲಾಗಲಿ ಸಮಯ ಇಲ್ಲ. ಅಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಪತ್ರಕರ್ತರು ಕೆಲಸ ಕಾರ್ಯನಿರ್ವಹಿಸ್ತಾರೆ. ನಿಜಕ್ಕೂ ಕೂಡ ಅದು ವಿಶೇಷವಾದ ಶ್ಲಾಘನೀಯ. ಅಂಥ ಒಂದು ಪ್ರತಿನಿಧಿಗಳಿಗೆ, ಅಂಥ ಕಾರ್ಯಕರ್ತರು ಆಗಿದ್ದೇ ಆದರೆ ನಿಜಕ್ಕೂ ಕೂಡ ನಿಮ್ಮ ಸೇವೆ ಸಾರ್ಥಕ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮುಂದಿನ ದಿನದಲ್ಲಿ ಕೂಡ